ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ. ಯಾಕಂದ್ರೆ ವ್ಯಾನ್ ಮತ್ತೆ ಆಟೋಗಳಲ್ಲಿ ನೀವು ಶಾಲೆಗೆ ಮಕ್ಕಳನ್ನ ಕಳಿಸ್ತಾ ಇದ್ರೆ ಈ ದೃಶ್ಯವನ್ನ ಮಿಸ್ ಮಾಡದೆ ನೋಡಿ. ಮತ್ತೆ ಅರಿವು ಮೂಡಿಸುವಂತ ದೃಷ್ಟಿಯಿಂದ ಈ ವಿಡಿಯೋ ನಿಮ್ಮ ಮುಂದೆ ನಾವು ಇಡ್ತೀವಿ ಸ್ವಲ್ಪ ಹೊತ್ತಲ್ಲಿ. ಆ ದೃಶ್ಯ ನೋಡ್ತಾ ಇದ್ರೆ ನಿಜಕ್ಕೂ ಎದೆ ಝಲ್ ಅನ್ಸುತ್ತೆ. ವ್ಯಾನ್ ಆಟೋಗಳಲ್ಲಿ ಮಕ್ಕಳನ್ನ ಕಳಿಸೋದು ಎಷ್ಟು ಸೇಫ್ ಅನ್ನೋ ಪ್ರಶ್ನೆನೂ ನಮ್ಮ ಮುಂದೆ ಮೂಡುತ್ತೆ. ಆ ದೃಶ್ಯದಲ್ಲಿ ಏನಿದೆ ಹಾಗಾದ್ರೆ? ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳನ್ನ ಹರಿಬರಿಯಾಗಿ ಶಾಲೆಗೆ ರೆಡಿ ಮಾಡ್ತೀವಿ. ಕೆಲವು ಪೋಷಕರಿಗೆ ಮಕ್ಕಳನ್ನ ಶಾಲೆಗೆ ಬಿಡೋದಕ್ಕೂ ಟೈಮ್ ಇರಲ್ಲ ಅಂತ ಹೇಳಿ ಒಂದಿಷ್ಟು ಟ್ರಾನ್ಸ್ಪೋರ್ಟ್ ಏಜೆನ್ಸಿಗಳ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ ಪೋಷಕರು. ಆದರೆ ಈ ರೀತಿ ಬಸ್ಗಳಲ್ಲಿ ಅಥವಾ ಓಮ್ನಿಗಳಲ್ಲಿ ಕಾರ್ಗಳಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಈ ದೃಶ್ಯ ನೋಡಿದ್ರೆ ಉದ್ಭವವಾಗುತ್ತೆ. ಆ ದೃಶ್ಯದಲ್ಲಿ ಏನಿದೆ ಹಂಗಾದ್ರೆ? ಚಲಿಸ್ತಾ ಇರುವಂತ ಓಮ್ನಿ ಕಾರಿಂದ 5 ಜನ ಮಕ್ಕಳು ರಸ್ತೆಗೆ ಬಿದ್ದಿದ್ದಾರೆ. ಕಾರಿಂದ ರಸ್ತೆ ಮೇಲೆ 5 ಜನ ಮಕ್ಕಳು ಬೀಳ್ತಾರೆ. ಓಮ್ನಿ ಡೋರ್ನ ಹಿಂಭಾಗ ಇದೆ ಆ ದೃಶ್ಯ ನೋಡಿ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಮಕ್ಕಳನ್ನ ಶಾಲೆಗೆ ಈ ಓಮ್ನಿ ಕಾರ್ ಕರ್ಕೊಂಡು ಹೋಗ್ತಾ ಇದೆ. ಆದ್ರೆ ಏಕಾಏಕಿ ಮೂವ್ ಆಗ್ತಾ ಇದ್ದಾಗ್ಲೇ, ಚಲಿಸ್ತಾ ಇದ್ದಾಗ್ಲೇ ಹಿಂದಿನ ಡೋರ್ ಓಪನ್ ಆಗುತ್ತೆ. ಮಕ್ಕಳು ನೋಡಿ ಹೆಂಗ್ ಬಿದ್ದಿದ್ದಾರೆ ರಸ್ತೆ ಮೇಲೆ ಅಂತ. ಅಕಸ್ಮಾತ್ ಹಿಂಬದಿಯಿಂದ ಯಾವ್ದಾದ್ರು ವೆಹಿಕಲ್ ಬರ್ತಾ ಇದ್ರೆ ಖಂಡಿತ ಮಕ್ಕಳಿಗೆ ಪ್ರಾಣಾಪಾಯ ಆಗ್ತಾ ಇತ್ತು. ಓಮ್ನಿ ಕಾರ್ನ ಹಿಂಬದಿ ಡೋರ್ ಓಪನ್ ಆಗಿ ಅವಘಡ ಸಂಭವಿಸಿರೋದು ಬೆಂಗಳೂರಲ್ಲೇ ನಡೆದಿರುವಂತ ಘಟನೆ ಇದು. ಬೆಂಗಳೂರಿನ ಕೆಆರ್ ಪುರಂ ಬಳಿ ನಡೆದಿರುವಂತ ಘಟನೆ. ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ವೆರಿ ಡಿಸ್ಟರ್ಬಿಂಗ್ ವಿಡಿಯೋ, ಮತ್ತೆ ಪೋಷಕರಿಗೆ ಆತಂಕವನ್ನ ಬರೆಸುವಂತ ವಿಡಿಯೋ ಇದು. ಬಟ್ ಅರಿವು ಮೂಡಿಸುವಂತ ದೃಷ್ಟಿಯಿಂದ ಈ ವಿಡಿಯೋ ನಾವು ಪ್ರಸಾರ ಮಾಡಿ ತೋರಿಸಿದ್ವಿ. ಯಾವಾಗ ಆಗಿದ್ದ ಈ ಘಟನೆ, ಮತ್ತೆ ಸುಪ್ರೀಂ ಕೋರ್ಟ್ ಇಂದಾನೆ ಗೈಡ್ ಲೈನ್ಸ್ ಇದೆ ಯಾವ ತರ ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗ್ಬೇಕು ಬಸ್ಗಳಲ್ಲಿ, ಈ ತರ ವ್ಯಾನ್ಗಳಲ್ಲಿ ಅಂತ ಹೇಳಿ. ಅದನ್ನ ಮೀರಿ ಇಲ್ಲಾಗಿದೆ. ಈಗ ಪೊಲೀಸರು ಈ ಬಗ್ಗೆ ಏನಾದ್ರೂ ಕ್ರಮಕ್ಕೆ ಮುಂದಾಗಿದ್ದಾರಾ? ಶರ್ಮಿತಾ, ಏನು ಇದು ಕೆಆರ್ ಪುರಂ ಬಳಿ ನಡೆದಿರುವಂತಹ ಘಟನೆ ಇದು. ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಪೋಷಕರು ನಿಜಕ್ಕೂ ಬೆಚ್ಚಿ ಬೀಳುವಂತಹ ಒಂದು ದೃಶ್ಯಗಳನ್ನ ಆ ಒಂದು ವಿಡಿಯೋದಲ್ಲಿ ನೋಡಬಹುದಾಗಿದೆ. ಯಾಕಂದ್ರೆ ಮಕ್ಕಳು ಸುರಕ್ಷಿತವಾಗಿ ಶಾಲೆಗೆ ಹೋಗ್ಬೇಕು ಅಂತೇಳಿ ಪೋಷಕರು ಏನು ವೆಹಿಕಲ್ಸ್ ಅಲ್ಲಿ ಒಂದು ಅರೇಂಜ್ ಮಾಡಿ ಕಳಿಸ್ಕೊಡ್ತಾರೆ. ಆದ್ರೆ ಈ ರೀತಿಯಾಗಿ ಕಂಡೀಷನ್ ಇಲ್ಲದ ಒಂದು ವೆಹಿಕಲ್ಸ್ ನಲ್ಲಿ ಕಳಿಸ್ಕೊಟ್ರೆ ಮಕ್ಕಳು ಎಷ್ಟು ಸೇಫ್ ಆಗಿ ಶಾಲೆ ಸೇರ್ತಾರೆ ಅನ್ನೋದೇ ಒಂದು ಪ್ರಶ್ನೆ ಆಗಿ ಕಾಡ್ತಾ ಇರೋದು. ಕೆಆರ್ ಪುರಂ ಬಳಿ ಒಂದು ಏನು ಓಮ್ನಿ ವೆಹಿಕಲ್ ಹೋಗ್ತಿರ್ಬೇಕಾದ್ರೆ ಒಂದು ಅಚಾನಕ್ ಆಗಿ ಹಿಂಬದಿ ಡೋರ್ ಓಪನ್ ಆಗುತ್ತೆ. ಓಪನ್ ಆದ ಕೂಡಲೇ ಒಂದು 5-6 ಮಕ್ಕಳು ಕೂಡಲೇ ಒಂದು ರಸ್ತೆ ಮೇಲೆ ಬಿದ್ದಿರೋದು ಕೂಡ ಇಲ್ಲಿ ನೋಡಬಹುದಾಗಿದೆ. ಆ ಒಂದು ಮಕ್ಕಳು ಅಲ್ಲಿ ಕಿರ್ಚ್ಕೊಂಡು ಬಿದ್ದು ನಂತರ ಅವರೇ ಒಂದು ಎದ್ದೋಗುವಂತಹ ದೃಶ್ಯಗಳು ಕೂಡ ಅಲ್ಲಿ ಕಾಣಬಹುದಾಗಿದೆ. ಇದು ಕೆಆರ್ ಪುರಂನ ಒಂದು ಗಾಯತ್ರಿ ಲೇಔಟ್ ನಲ್ಲಿ ನಡೆದಿರುವಂತಹ ದೃಶ್ಯಗಳು ಅಂತ ಈಗ ಗೊತ್ತಾಗಿರೋದು. ಸದ್ಯ ಈಗ ಕೆಆರ್ ಪುರಂ ಪೊಲೀಸರು ಕೂಡ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಮೊದಲು ಕೂಡ ಏನು ಸಂಚಾರ ಪೊಲೀಸರು ಕೂಡ ಇದ್ರ ಬಗ್ಗೆ ಒಂದು ವಿಶೇಷ ಡ್ರೈವ್ ಗಳನ್ನು ಕೂಡ ಮಾಡ್ತಾ ಇದ್ರು. ಶಾಲಾ ವಾಹನಗಳ ಒಂದು ಕಂಡೀಷನ್ ಯಾವ ರೀತಿ ಇದೆ, ಮತ್ತೆ ಚಾಲಕರು ಮದ್ಯಪಾನ ಮಾಡಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಡ್ರೈವ್ ಅನ್ನ ಮಾಡಿದ್ರು. ಆದ್ರೆ ಈ ರೀತಿಯಾಗಿ ಸುರಕ್ಷತೆ ಇಲ್ಲದ ಒಂದು ವೆಹಿಕಲ್ಸ್ ಅನ್ನ ಯೂಸ್ ಮಾಡೋದು ಎಷ್ಟು ಸೇಫ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಮತ್ತೆ ಕಾಡ್ತಾ ಇರೋದು. ಆದ್ರಿಂದ ಈಗ ಸಂಚಾರ ಪೊಲೀಸರು ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಮಕ್ಕಳ ಒಂದು ಸೇಫ್ಟಿ ಮುಖ್ಯ ಆಗುತ್ತೆ. ಅವರು ಸುರಕ್ಷಿತವಾಗಿ ಶಾಲೆಗೆ ಹೋಗ್ಬೇಕು. ಪೋಷಕರು ಕೂಡ ಒಂದು ಮಕ್ಕಳನ್ನ ವೆಹಿಕಲ್ ಅಲ್ಲಿ ಕೂರಿಸಿದಾಗ ಏನೋ ಒಂದು ರೀತಿಯ ಒಂದು ಧೈರ್ಯ ಮತ್ತೆ ಭರವಸೆಯಿಂದ ಮಕ್ಕಳು ಆರಾಮಾಗಿ ಶಾಲೆಗೆ ಹೋಗ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಕಳಿಸ್ಕೊಡ್ತಾರೆ. ಆದ್ರೆ ಈ ರೀತಿಯಾಗಿ ಕಂಡೀಷನ್ ಇಲ್ಲದ ವೆಹಿಕಲ್ ನಲ್ಲಿ ಕಳಿಸ್ಕೊಟ್ಟಾಗ ಅವರ ಸುರಕ್ಷತೆ ಬಗ್ಗೆ ಈಗ ಪ್ರಶ್ನೆ ಕೂಡ ಮತ್ತೆ ಕಾಡ್ತಾ ಇರುತ್ತೆ. ಶರ್ಮಿತಾ, ನಾವು ಎಷ್ಟೋ ಸತಿ ಇಂತಹ ಸುದ್ದಿಗಳನ್ನ ಫಾಲೋ ಅಪ್ ಮಾಡಿದೀವಿ. ಅಂದ್ರೆ ಅಲ್ಲಿ ಅಟೆಂಡರ್ ಗಳು ಇರಬೇಕಾಗದೆ, ಅಂದ್ರೆ ಮಕ್ಕಳನ್ನ ಹಚ್ಕೊಳ್ಳುವಂತ ಟೈಮ್ ನಲ್ಲಿ, ಮಕ್ಕಳನ್ನ ಇಳಿಸುವಂತ ಟೈಮ್ ನಲ್ಲಿ. ಇಲ್ಲಿ ಅದೃಷ್ಟಕ್ಕೆ ಮಕ್ಕಳಿಗೆ ಗಾಯ ಆಯ್ತಷ್ಟೇ. ಹಿಂದ್ಗಡೆಯಿಂದ ಏನಾದ್ರು ದೊಡ್ಡ ವೆಹಿಕಲ್ ಬಂದಿದ್ರೆ ಪ್ರಾಣಾಪಾಯ ಆಗುವಂತ ಚಾನ್ಸಸ್ ಕೂಡ ಇರ್ತಾ ಇತ್ತು. ಆ ಮಕ್ಕಳ ಕಂಡೀಷನ್ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಈಗ? ಶರ್ಮಿತಾ, ಯಾಕಂದ್ರೆ ಮಕ್ಕಳ ಒಂದು ಅದೃಷ್ಟ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಮಕ್ಕಳು ಬಿದ್ದ ಸಂದರ್ಭದಲ್ಲಿ ಹಿಂದೆಗಡೆ ಯಾವುದೇ ಒಂದು ಸಣ್ಣ ವೆಹಿಕಲ್ ಬಂದಿದ್ರು ಕೂಡ ಒಂದು ದೊಡ್ಡ ಅನಾಹುತ ಆಗುವಂತ ಪ್ರಸಂಗವೇ ಹೆಚ್ಚಾಗಿರ್ತಾ ಇತ್ತು. ಆದ್ರೆ ಮಕ್ಕಳು ಬಿದ್ದ ಸಂದರ್ಭದಲ್ಲಿ ಯಾವುದೇ ವೆಹಿಕಲ್ ಮೂವ್ಮೆಂಟ್ ಕೂಡ ಅಲ್ಲಿರ್ಲಿಲ್ಲ. ಬಿದ್ದೊಡನೆ ಅವರೇ ಖುದ್ದು ಎದ್ದು ಏನು ರಸ್ತೆ ಬದಿಗೆ ಹೋಗ್ತಿರುವಂತಹ ದೃಶ್ಯಗಳು ಕೂಡ ನೋಡ್ಬೋದು. ಏನು 5 ಜನ ಮಕ್ಕಳು ಹಿಂಬದಿ ಡೋರ್ ಓಪನ್ ಆಗ್ತಿದ್ದಂತೆ ಸರಸರನೆ ಒಬ್ಬರಿಂದ ಒಬ್ಬರು ಬಿದ್ದಿರೋದು ಕೂಡ ಅಲ್ಲಿ ಬೆಚ್ಚಿ ಬೀಳಿಸುವಂತಹ ದೃಶ್ಯಗಳು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಸದ್ಯ ಈಗ ಈ ಒಂದು CCTV ಫುಟೇಜ್ ಅನ್ನ ಪೊಲೀಸರು ಕೂಡ
ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ರೀತಿಯಾಗಿ ಏನು ಸಣ್ಣ ಪುಟ್ಟ ವೆಹಿಕಲ್ಸ್ ನಲ್ಲಿ ಏನು ಸೇಫ್ಟಿ ಇಲ್ಲದ ವೆಹಿಕಲ್ಸ್ ನಲ್ಲಿ ಮಕ್ಕಳನ್ನ ಕಳಿಸೋ ಮುನ್ನ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ. ಸ್ಥಳೀಯವಾಗಿ ಅಥವಾ ವಾರ್ಡ್ ಅಥವಾ ಯಾವುದೇ ಒಂದು ರಸ್ತೆಯಲ್ಲಿ ಒಂದು 5-6 ಜನ ಮಕ್ಕಳು ಒಂದು ಶಾಲೆಗೆ ಹೋಗ್ತಾರೆ ಅಂದ್ರೆ ಅಲ್ಲೇ ಒಂದು ವೆಹಿಕಲ್ ಅನ್ನ ಅರೇಂಜ್ ಮಾಡಿ ಈ ರೀತಿ ಶಾಲೆಗಳಿಗೆ ಒಂದು ಡ್ರಾಪ್ ಮಾಡುತ್ತಾ ಒಂದು ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಪೋಷಕರ ಸಂಘದ ಅಧ್ಯಕ್ಷರು ಆಗಿರುವಂತಹ ಯೋಗಾನಂದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯೋಗಾನಂದ್ ಅವರೇ ನಮಸ್ಕಾರ. ಬೆಂಗಳೂರಿನ KR ಪುರಂನಲ್ಲಿ ನಡೆದಿರುವಂತಹ ಘಟನೆಯ CCTV ಫುಟೇಜ್ ನೋಡ್ತಾ ಇದೀವಿ. ನಿಜಕ್ಕೂ ಪೋಷಕರು ಆತಂಕಗೊಳ್ತಾರೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ. ಪ್ರತಿ ಸತಿ ನಾವು ಹೇಳ್ತಾ ಇರ್ತೀವಿ ಗಾಡಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ, ಸುಪ್ರೀಂ ಕೋರ್ಟೇ ಗೈಡ್ಲೈನ್ಸ್ ಕೊಟ್ಟಿದೆ, ಅದು ಫಾಲೋ ಆಗ್ತಿದೆಯಾ ಅಂತ. ಈ ಪರ್ಟಿಕ್ಯುಲರ್ ಘಟನೆ ಬಗ್ಗೆ ನಿಮ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಮೇಡಮ್, ಈಗ ಆಲ್ರೆಡಿ ನಾವು ಬಹಳ ಬಿಗಿಯಾಗಿ RTOನವ್ರಿಗೆ, ಬಹಳಷ್ಟು RTO ಕಮಿಷನರ್ಗೆ ಬಹಳ ಹಿಂದೆನೆ ಪತ್ರ ಬರ್ದಿದ್ವಿ. ನೀವು ಶಾಲಾ ವಾಹನಗಳನ್ನ ಫಿಟ್ನೆಸ್ ಅನ್ನ ಸರಿಯಾಗಿ ಪರಿಶೀಲನೆ ಮಾಡಬೇಕು, ಮತ್ತೆ ಕಾಲ ಕಾಲಕ್ಕೆ ಅದನ್ನ ನೀವು ಸರಿಯಾದಂತ ಮಾನಿಟರಿಂಗ್ ಸಿಸ್ಟಮ್ ಮಾಡಿ ಅಂತ ಹೇಳಿದ್ವಿ. ಇಲ್ಲಿ ಯಾಕೆ ಇಲ್ಲಿ ಇಷ್ಟು ಮಕ್ಕಳ ವಿಚಾರದಲ್ಲಿ ತಾತ್ಸಾರ ಮಾಡ್ತಿದ್ದಾರೆ ಮತ್ತೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಒಂದು ರೀತಿನಲ್ಲಿ ಮಕ್ಕಳನ್ನ ದೊಡ್ಡಿ ತರ ತುಂಬಿಕೊಂಡು ಹೋಗ್ತಾ ಇದ್ದಾರೆ, ಹಂಗ್ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಸಾರಿಗೆ ಇಲಾಖೆಯ ವೈಫಲ್ಯ ಅಂತಾನೆ ಹೇಳ್ಬೇಕು. ಈ ಕೂಡಲೇ ಸಾರಿಗೆ ಸಚಿವರು ಇತ್ತ ಗಮನ ಹರಿಸ್ಬೇಕು. ಒಂದ್ ಕಡೆಯಿಂದ ಎಲ್ಲಾ ವಾಹನಗಳಿಗೂ ಕೂಡ ಚೆಕ್ ಮಾಡ್ಬೇಕು. ಅದು ಬರೀ ಬಸ್ಸು ಅಂತಲ್ಲ, ಮಕ್ಕಳನ್ನ ಯಾವ್ಯಾವ ವಾಹನದಲ್ಲಿ ಕರ್ಕೊಂಡು ಹೋಗ್ತಾರ ಆ ಎಲ್ಲಾ ವಾಹನಗಳ ಫಿಟ್ನೆಸ್ ಅನ್ನು ಕೂಡ ಚೆಕ್ ಮಾಡ್ಬೇಕು. ಜೊತೆಗೆ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನು ಕೂಡ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ. ಬಹಳಷ್ಟು ಜನ ಶಾಲಾ ವಾಹನ ಚಾಲಕರು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡ್ತಾ ಇರ್ತಕ್ಕಂತ ಪ್ರಕರಣಗಳು ಕೂಡ ಹೆಚ್ಚಿರೋದ್ರಿಂದ ಇವೆಲ್ಲವನ್ನು ಕೂಡ ಸ್ಟ್ರೀಮ್ ಲೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಇಲಾಖೆಗಳು ಅಗತ್ಯ ಕ್ರಮ ಕೈಗೊಳ್ಬೇಕು. ಅದ್ರ ಜೊತೆಗೆ ಶಿಕ್ಷಣ ಇಲಾಖೆ ಕೋರ್ಡಿನೇಟ್ ಮಾಡ್ಬೇಕು. ಬಹಳ ಹಿಂದೆಯಿಂದನೂ ಕೂಡ ಹೇಳ್ತಾ ಇದ್ದೀವಿ. ಇದು ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಇಲಾಖೆಗಳು ದಿವ್ಯ ನಿರ್ಲಕ್ಷ್ಯತೆಯಿಂದ ಮಕ್ಕಳನ್ನ ಇವತ್ತು ಬೀದಿನಲ್ಲಿ ಬೀಳೋ ತರ ಮಾಡ್ತಿದ್ದಾರೆ. ಇದು ಪೋಷಕರು ಕೂಡ ನಾವು ಎಚ್ಚೆತ್ಕೋಬೇಕಾಗ್ತದೆ. ಸುರಕ್ಷತೆ ಇಲ್ಲದೆ ಇರೋ ಕಡೆ ನಾವು ವಾಹನಗಳಿಗೆ ಮಕ್ಕಳನ್ನ ಕಳಿಸ್ಬಾರ್ದು. ಸಾಧ್ಯ ಆದ್ರೆ ನಾವು ಹೆಚ್ಚು ಸುರಕ್ಷತೆ ಇರ್ತಕ್ಕಂತ ವಾಹನಗಳಲ್ಲಿ ಮಕ್ಕಳನ್ನ ಕಳಿಸ್ಬೇಕು. ಮತ್ತೆ ಡ್ರೈವರ್ನ ಪೂರ್ವಾಪರ ತಿಳ್ಕೊಳ್ದೇನೆ ನಾವು ಮಕ್ಕಳನ್ನ ಬಿಡೋದು ಕೂಡ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಖಂಡಿತ. ಈಗ ಪೇರೆಂಟ್ಸ್ ಕೂಡ ಎಚ್ಚೆತ್ಕೊಳ್ಬೇಕು. ಎಷ್ಟೋ ಪೇರೆಂಟ್ಸ್ ನಾವು ನೋಡ್ತೀವಿ ಫಿನಾನ್ಷಿಯಲಿ ಸ್ವಲ್ಪ ಕಮ್ಮಿ ಆದ್ರೆ ಸರಿ ಟ್ರಾನ್ಸ್ಪೋರ್ಟ್ ಇದೆ ನಮ್ಗೆ ಓಕೆ ಮಾಡ್ಬಿಡ್ತಾರೆ. ಅಂತ ಕಂಡೀಷನ್ಗಳಲ್ಲಿ ಈ ತರದ್ದು ಆದ್ರೂ ಆಗಬಹುದು. ಬಟ್ ಇಲ್ಲಿ ಸೇಫ್ಟಿ ಬಗ್ಗೆ ನೀವಂದ್ರಿ ಸರ್, ಈ ಗಾಡಿ ಕಂಡೀಷನ್ ಬಗ್ಗೆನೂ ಅನುಮಾನಗಳು ವ್ಯಕ್ತವಾಗುತ್ತೆ. ಮತ್ತೆ ಮಕ್ಕಳು ಹೇಳಕ್ಕಾಗಲ್ಲ, ಯಾರಾದ್ರೂ ಡೋರ್ ಓಪನ್ ಮಾಡಿರ್ಬೋದೇನೋ. ಅದಕ್ಕೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಹೇಳುತ್ತೆ ಇಲ್ಲಿ ಡ್ರೈವರ್ ಪಕ್ಕ ಅಟೆಂಡರ್ ಕೂಡ ಇರಬೇಕು. ಮಕ್ಕಳನ್ನ ಹಚ್ಕೊಳ್ಳುವಾಗ, ಶಾಲೆ ತಲುಪೋ ತನಕ, ಮಕ್ಕಳನ್ನ ಇಳಿಸುವಾಗ, ಮತ್ತೆ ಮನೆಗೆ ಡ್ರಾಪ್ ಮಾಡುವಾಗ್ಲೂ ಅಷ್ಟೇ. ಅದಂತೂ ಈ ಪಾಲಿಸಿ ಅಂತೂ ಎಲ್ಲೂ ನಾನಂತೂ ಫಾಲೋ ಮಾಡಿದ್ ನೋಡಿಲ್ಲ. ಡ್ರೈವರ್ ಮಾತ್ರ ಇರ್ತಾರೆ. ಈಗ ನೋಡಿ ಮೇಡಮ್, ಈಗ ಆ ವಾಹನದಲ್ಲಿ 6ರಿಂದ 8 ಜನ ಮಕ್ಕಳನ್ನ ಮಾತ್ರ ಹಾಕೋಬೇಕು. ಇಲ್ಲಿ ನೋಡ್ತಾ ಇದ್ರೆ ಅವರು 20-30 ಜನ ಮಕ್ಕಳನ್ನ ಸಣ್ಣ ವಾಹನದಲ್ಲಿ ತುಂಬಿದ್ದಾರೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಯಾರು ಆ ಶಾಲೆ ಇವರಿದ್ದಾರೆ ಮತ್ತೆ ಆ ವಾಹನ ಮಾಲೀಕರು ಯಾರಿದ್ದಾರೆ ಇಮ್ಮಿಡಿಯೇಟ್ ಆಗಿ ಅವ್ರ ಮೇಲೆ FIR ಬುಕ್ ಮಾಡಬೇಕು, ಇಮ್ಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ತಮ್ಮ ಶಾಲೆ ಮಾಲೀಕರು ತಮ್ಮ ಮಕ್ಕಳನ್ನ ಈ ರೀತಿ ಕಳ್ಸೋದಕ್ಕೆ ರೆಡಿ ಇದ್ದಾರಾ? ಯಾಕೆ ಬೇರೆ ಮಕ್ಕಳು ಅಂತ ಹೇಳಿದ್ರೆ ಇಷ್ಟೊಂದು ತಾತ್ಸಾರ ಮಾಡ್ತಾ ಇದ್ದಾರೆ? ಒಂದ್ ವೇಳೆ ಏನಾದ್ರು ಅದು ಬೇರೆ ಜಾಗದಲ್ಲಿ ನಡೆದು ಹಿಂದೆಗಡೆಯಿಂದ ಫಾಸ್ಟ್ ಆಗಿ ವಾಹನ ಬಂದು ಈ ಮಕ್ಕಳ ಮೇಲೆ ನಡೆದಿದ್ರೆ ಅವ್ರ ಪ್ರಾಣ ಹೋಗಿದ್ರೆ ಯಾರು ಜವಾಬ್ದಾರಿ ತಗೋತಾ ಇದ್ರು? ಇದಕ್ಕೆಲ್ಲ ಯಾರು ಹೊಣೆ? ಇದು ಮೇಲಿಂದ ಮೇಲೆ ಇದು ಒಂದ್ ಇನ್ಸಿಡೆಂಟ್ ಅಲ್ಲ, ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಯಾರು ಕೂಡ ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಮಕ್ಕಳು ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು? ಯಾಕೆ ಈ ತರ ಎಲ್ಲ ಘಟನೆಗಳಾಗ್ತಾ ಇದಾವೆ? ಪೋಷಕರಿಗೂ ಕೂಡ ಇದು ಎಚ್ಚರಿಕೆ ಗಂಟೆ ಆಗ್ಬೇಕು. ಇಂಥ ವಾಹನಗಳಲ್ಲಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕಳಿಸಬಾರ್ದು ಮೇಡಮ್ ಪೋಷಕರು. ಅಲ್ಲ, ಈ ತರ ಟ್ರಾನ್ಸ್ಪೋರ್ಟ್ ಏಜೆನ್ಸಿನೇ ಒಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ. ಸ್ಕೂಲ್ಗಳಲ್ಲಿ ನೀವು ಅಡ್ಮಿಷನ್ ಮಾಡಕ್ ಹೋದ್ರೆ ಸಾಕು, ಹೊರಗಡೆ ರೆಡಿಯಾಗಿ ನಿಂತಿರ್ತಾರೆ, ನಮ್ಗ್ ಕೊಡಿ ಅಂತ ಹೇಳಿ. ಈಗ ಮೇಡಮ್ ಇದೇನಾಗಿದೆ, ಈಗ ಶಾಲೆಯವ್ರದ್ದು ಇದೇನು ಬೇಜವಾಬ್ದಾರಿ ಅಂತ ಹೇಳಿದ್ರೆ, ಈಗ ಈ ವಾಹನನ ಎಲ್ಲಿಂದ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ? ಅಥವಾ ಇದು ಶಾಲೆಗೆ ಸಂಬಂಧಪಟ್ಟಂತ ವಾಹನನ, ಅಥವಾ ಇದು ಪೋಷಕರನ್ನ ಮನೆಗೆ ಹೋಗಿ ಇವರು ನಾವು ವೆಹಿಕಲ್ ಮಾಡಿದೀವಿ ಹತ್ತಿ ನಿಮ್ ಮಕ್ಕಳನ್ನ ಅಂತ ಕೇಳಿದಾರ? ಫಸ್ಟ್ ಇದನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡ್ಬೇಕು. ಸುಮ್ನೆ ಬೇಕಾಬಿಟ್ಟಿಯಲ್ಲ ಮಕ್ಕಳು ಏನು ಜೀವದ ಜೊತೆ ಚೆಲ್ಲಾಟ ಆಡೋದು ಅನ್ಕೊಂಡ್ಬಿಟ್ಟಿದ್ದಾರೆ ಇವರು. ಇಮಿಡಿಯೇಟ್ ಆಗಿ ಮತ್ತೆ ಆ ವಾಹನ ಸೀಜ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಸಂಬಂಧಪಟ್ಟಂತ ಶಾಲೆಯವರಿಗೆ ನೋಟಿಸ್ ಇಶ್ಯೂ ಮಾಡ್ಬೇಕು. ಈಗ ಫೈನ್, ಈ ಸುದ್ದಿ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಯೋಗಾನಂದ್ ಅವರೇ ನಮ್ಮ ಜೊತೆ ಮಾತಾಡಿದಕ್ಕೆ.